ಮಾರ್ನಿಂಗ್ ಫ್ಯಾಮಿಲಿ ಎಲ್ಲದೂ ಅಂತ ನನಗೂ ಗೊತ್ತಿಲ್ಲ. ಮಾರ್ನಿಂಗ್ ವ್ಯೂ ಮಾತ್ರ ಫುಲ್ ಸಿಕ್ಸಿ. ಮಾರ್ನಿಂಗ್ ವ್ಯೂ ಮಾತ್ರ ಫುಲ್ ಸಿಕ್ಸ್ ಇದೆ. ಬಿಡಲ್ಲಿ ಈಗ ಒಂದು 2 ಕ್ಲಿಪ್ಸ್ ಹಾಕ್ತೀನಂತ. ಅರಸೀಕೆರೆ ಸ್ಟೇಷನ್ ವ್ಯೂ ಮಾತ್ರ ಫುಲ್ ಹಾಟ್. ಅದೇ ಈಗ ಎಲ್ಲರೂ ಚಾ ಕುಡಿಬೇಕಂತೆ ಕುಂತಾರೆ. ಅದ್ರ ಸಂಬಂಧ ಇಲ್ಲಿ ಕುಂತಾರೆ ನೋಡಿ. ಅವಾಗಲೇ ನಮ್ಮ ಅಂಕಲ್ ಸ್ಟಾರ್ಟ್. ನಮ್ಮ ಅಕ್ಕ ನೋಡಿದ್ರೆ ಟಪ 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 ಮಾಡಾಕತ್ ಬಿಟ್ಟಾಡ್ರಿ. ಈಗ ಚಾನೆ ಕೊಡಾಕತ್ತಿಲ್ಲ ಯಾರು. ಅದೇ ಫ್ಯಾಮಿಲಿ ಚಾಗಿ ಕುಡಿದ ಮೇಲೆ ಸಿಗ್ತದೆ ಸ್ಟೇಟ್ ಏನಾಗಿದೆ. ಅದೇ ಫ್ಯಾಮಿಲಿ ಜಸ್ಟ್ ಎಲ್ಲದೀವಪ್ಪ ಅಂದ್ರೆ ಹಾಸನದಾಗ ರೀ. ಎಲ್ಲ ಹೋಗ್ಬೇಕು ಅಂದರೆ ಎಲ್ಲಿ ಹೋಗ್ಬೇಕು ಅವಲ್ಲ ಕುಕ್ಕೆ ಸುಬ್ರಹ್ಮಣ್ಯ. ಇನ್ನೂ ಒಂದು 100 ಕಿಲೋಮೀಟರ್ಸ್. ಹೋಗೋ ಟೈಮಲ್ಲಿ ಏನೇನಾಗುತ್ತೆ ಅಂತ ತೋರಿಸ್ತೀನಿ. ಸ್ಟೇಟ್ ಏನಾಗಿದೆ. ಅದೇ ಫ್ಯಾಮಿಲಿ ಲಿಫ್ಟ್ ಸಂಬಂಧ ಎಲ್ಲರೂ ಕೆಳಗೆ ನಿಂತಿದ್ರೆ ನಾನು ಅಂಕಲ್ ತಮ್ಮ ಏನಪ್ಪ ಅಂದ್ರೆ ನಡ್ಕೊಂತ ಹೋಗ್ಬೇಕು. ಯಾವ ಸೈಡ್ ಹೋಗ್ಬೇಕು ಅಂಕಲ್? ಆ ಸೈಡ್ ಅಲ್ಲಿ ಹೋಗ್ಬೇಕ್ರಿ ಫ್ಯಾಮಿಲಿ. ಅಪ್ಪ ಸಾಕಾಗ್ಬಿಟ್ಟೈತಿ. ಜಗ್ಗಿ ಆದ್ಬಿಟ್ಟು ಸ್ಟೆಪ್ಸ್. ಅಂಕಲ್
A few moments later. ಅದೇ ಫ್ಯಾಮ್ಲಿ ಈಗ ಜಸ್ಟ್ ಎಲ್ಲಪ್ಪ ಅಂದ್ರೆ ಬಸ್ ಸ್ಟ್ಯಾಂಡ್ ಇಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯ ಈಗ ಅದೇ ಬಂದಿದ್ದೀವಿ ಇಲ್ಲಿ ಬಸ್ ಸ್ಟ್ಯಾಂಡಿಗೆ. ಅದೇ ಎಲ್ಲರೂ ಬರತ್ತಾರ ಹಿಂದೆ. ಅದೇ ಜಲ್ದಿ ಬಸ್ ಹತ್ತಿ ಸೀದಾ ಹೋಗೋ ಟೈಮ್ ಒಂದು 2 ಕ್ಲಿಪ್ಸ್ ಹಾಕ್ತೀನಂತ ಸೀದಾ ಅಲ್ಲೇ ಅಂತ ಸ್ಟೇಟಿನಾಗಿದೆ. ಅದೇ ಫ್ಯಾಮ್ಲಿ ಈಗೆಲ್ಲಪ್ಪ ಅಂದ್ರೆ ಬ್ರೇಕ್ಫಾಸ್ಟ್ ಮಾಡಕ್ಕೆ ಬಂದೀವಿ. ಅದೇ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಸಿಗ್ತೇನೆ ಅಂತ ಸ್ಟೇಟನಾಗಿ. A few moments later. ಅದೇ ಫ್ಯಾಮ್ಲಿ ಏನಪ್ಪ ಅಂದ್ರೆ ಈಗ ಬ್ರೇಕ್ಫಾಸ್ಟ್ ತೊಗೊಂಡು ಅದೇ ಎಲ್ಲರೂ ಅಲ್ಲಿ ಕುಂತವ್ರೆ. ನಾನು ಇಲ್ಲಿ ಪಲಾವ್ ತಿಂದಿಗಿಂತ ಸಿಗ್ತೀನಿ ಅಂತ ಸ್ಟೇಟನಾಗಿ. 2000 years later. ಅದೇ ಫ್ಯಾಮ್ಲಿ ಎಲ್ಲಪ್ಪ ಅಂದ್ರೆ ಈಗ ಜಸ್ಟ್ ನಾಷ್ಟ ಆಯಿತು. ನಾಷ್ಟ ಮುಗೀತು. ಈಗ ಎಲ್ಲರೂ ಬೂಸ್ಟ್ ಇಲ್ಲ ಕಾಫಿ ಎಲ್ಲ ಟೀ ಕುಡಕ್ಕೆ ಹೋಗೋಣ ಅದಕ್ಕೆ ಅವರೆಲ್ಲರೂ ಅಲ್ಲಿ ಹೊಂಟಾರೆ. ನಮ್ಮ ತಮ್ಮ ಇಲ್ಲಿ ಅವ ಒಂದಿನ ಪಲಾವ್ ತೊಗೋತಾನಂತ. ಆಯ್ತಿಲ್ಲ ಕರೆಂಟ್ ಹೋಯ್ತಲ್ಲ. ಕರೆಕ್ಟ್ ಟೈಮ್ ಏನು ಬರ್ತಿ ಇಲ್ಲಿ. A few moments later. ಅದೇ ಫ್ಯಾಮ್ಲಿ ಎಲ್ಲಪ್ಪ ಅಂದ್ರೆ ಈಗ ಜಸ್ಟ್ ನಾಷ್ಟ ಆಯ್ತು. ನಾಷ್ಟ ಮುಗಿತು. ಎಲ್ಲರೂ ಕಾಫಿ ಕೊಡಕ್ಕೆ ಹೋಗ್ಯಾರ. ನಾನು ತಮ್ಮ ಅಷ್ಟೇ ಇದ್ರ ಸಂಬಂಧ ಪಲಾವ್ ಸಂಬಂಧ ವೇಟ್ ಮಾಡ್ತಾಯಿದ್ವಿ ಪಾರ್ಸಲ್ ತೊಗೋಬೇಕಂತೇಳಿ. ಅದ್ರ ಸಂಬಂಧ ಎಲ್ಲ ಟೀಗಿ ಕುಡಿದ್ಮೇಲೆ ಬಸ್ ಸಿಗ್ತೇನೆ ಸ್ಟೇಡಿಯಮ್ನಾಗಿದೆ. 1 hour later. ಅದೇ ಫ್ಯಾಮ್ಲಿ ಈಗ ಜಸ್ಟ್ ಬಸ್ ಸಿಗ್ತದೆ. ಎಲ್ಲರೂ ಕೂತಾರೆ ಅವ್ರವ್ರ ಸೀಟಿಗೆ. ನಾನು ಎಲ್ಲಂದ್ರೆ ಸೀದಾ ಅಲ್ಲೇ ಟೆಂಪಲಿಗೆ ಹೋದ್ಮೇಲೆ ಈಗೇನು ಮಿಡಲ್ ಕ್ಲಿಪ್ಸ್ ಏನು ಆಗಲ್ಲ. ಸೀದಾ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಅಂತ ಒಂದು ಸ್ಟೇಡಿಯಮ್ನಾಗಿದೆ. 1 hour later. ಏನಪ್ಪ ಫ್ಯಾಮ್ಲಿ ಸೀನ್ ಅಂದ್ರೆ ಇಲ್ಲಿ ಬಸ್ದಾಗ ಹೊಂಟಿದ್ದೀವಿ. ಅದೇ ಟೈರೇನ ಫುಲ್ ಹೀಟ್ ಆಗಿದ್ದಕ್ಕೆ ಹೊಗೆ ಬರತ್ತೈತಿ. ಅದ್ರ ಸಂಬಂಧ ಈಗ ಒಂದು 5 ನಿಮಿಷ ತಣ್ಣಗಾಗತ್ತಾನ ಎಷ್ಟೊತ್ತನ ನಿಂದಿರ್ತಾರೆ ನನಗೆ ಗೊತ್ತಿಲ್ಲ. ನೋಡೋಣ ಅಂತ ಫ್ಯಾಮ್ಲಿ ಏನೇನಾಗುತ್ತೆ ಅಂತ. ಈಗಪ್ಪ ಎಲ್ಲದೀವಿ ಅಂದ್ರೆ ಇಲ್ಲಿ ಕ್ಲೈಮೇಟ್ ಅಂದರೆ ಫುಲ್ ಸೋ ಸೆಕ್ಸಿ. ಈ ಕ್ಲೈಮೇಟ್ದಾಗ ಬರ್ಬೇಕಂದ್ರೆ ಡ್ರೈವ್ ಮಾಡ್ಕೊಂಬರ್ಬೇಕು. ಅದ್ರ ಮಜಾನೇ ಬೇರೆ ಇರ್ತೈತಿ. ಅದ್ರ ಸಂಬಂಧ ಒಂದು ದಿನ ಪ್ಲ್ಯಾನ್ ಅಂತ ಐತಿ, ಬರೋದೈತಿ ಬೈಕ್ ಮೇಲೆ. ನೋಡೋಣ ಒಂದು ಫ್ಯಾಮ್ಲಿ ಏನೇನಾಗುತ್ತೆ. ಸ್ಟೇಟ್ 1000 years later. ಅದೇ ಫ್ಯಾಮ್ಲಿ ಏನಾಗಿತ್ತಪ್ಪ ಸೀನ್ ಅಂದ್ರೆ ಫೋನ್ ಒಂದು ಸ್ವಿಚ್ ಆಫ್ ಆಗಿಬಿಟ್ಟಿತ್ತು. ಮಿಡಲ್ನ ಕ್ಲಿಪ್ಸ್ ತೋರ್ಸೋಕ್ಕಾಗಿಲ್ಲ. ಅದಕ್ಕೆ ದೇವಸ್ಥಾನದಲ್ಲಿ ಹೋಗಿದ್ವಿ, ಅಲ್ಲಿನೂ ತೋರ್ಸೋಕ್ಕಾಗಿಲ್ಲ. ಅಲ್ಲಿ ಅಲೋನೇ ಇಲ್ಲ ಅಂತ ಫೋನ್. ಅದ್ರ ಸಂಬಂಧ ಈಗ ಎಲ್ಲಪ್ಪ ಬಂದಿನಪ್ಪ ಅಂದ್ರೆ ಇಲ್ಲಿ ಊಟ ತೊಗೊಳಕ್ಕೆ ಬಂದಿದ್ದೆ. ಇಲ್ಲಿ ತಮ್ಮ ತೊಗೊಂಡವನ. ಈಗ ಸೀದಾ ಎಲ್ಲಿ ಅಂದರೆ ಸೀದಾ ರೂಮಿಗೆ ಆದಮೇಲೆ ಸೀದಾ ಆಯ್ತು. ನೋಡೋಣಂತ ಫ್ಯಾಮ್ಲಿ ಇವತ್ತು ಇನ್ನೊಂದು ಬ್ಲಾಗ್ ಹಾಕ್ತೀನಂತ. ಯಾರ್ಯಾರು ಹೊಸೊಬ್ರು ಇದ್ದೀರಲ್ಲ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಅದು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ. ನಾಳೆ ಇನ್ನೂ ತೋರಿಸ್ತೀನಂತ. ನಾಳೆ ಒಂದು ಎಪಿಸೋಡ್ ಆದರೆ ಆಗುತ್ತಾ ನೋಡೋಣ ಅಂತ ಫ್ಯಾಮ್ಲಿ ಏನಾಗುತ್ತೆ ಅಂತ. ಸ್ಟೇ ಟ್ಯೂನ್ ಆಗಿದೆ. ಅದೇ ಫ್ಯಾಮ್ಲಿ ಏನಂದ್ರೆ ಈಗ ಜಸ್ಟ್ ರೂಮಿಗೆ ಬಂದೆ. ಊಟ ತೊಗೊಂಬಂದಿದ್ದೆಲ್ಲ ಅದು ಎಲ್ಲರೂ ತಿಂದು ಎಲ್ಲರೂ ಮಲ್ಕೊಳಕ್ಕೆ ಹೋಗಿದ್ದಾರೆ. ಈಗ ನಾವು ಮಲ್ಕೊಳಕ್ಕೆ ಹೋಗ್ಬೇಕಂತ ಇದೆ. ಅದರ ಸಂಬಂಧ ಆಲ್ರೆಡಿ ಟೈಮ್ ಆಗಿದೆ. ಈಗ ಲಾಗ್ ಎಂಡ್ ಮಾಡೋದು ಟೈಮ್ ಆಯಿತು. ಅದ್ರ ಸಂಬಂಧ ಯಾರು ಹೊಸೊಬ್ರು ಬಂದಿದ್ದಾರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ನಾಳೆ ಮತ್ತೆ ಸಿಗೋಣ ಅಂತ. ಗುಡ್ ನೈಟ್.